ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರಲ್ಲಿ ಮೈ ಕಂಪ್ಯೂಟರಲ್ಲಿ ಹೋದರೆ ನಿಮಗೆ 2 ಪಾರ್ಟಿಷನ್ಸ್ ಇರ್ತವೆ. 2 ಬದಲಾಗಿ ನಿಮಗೆ 3 ಪಾರ್ಟಿಷನ್ ಬೇಕು ಅಂತಂದರೆ ಯಾವ ರೀತಿ ಅಂದರೆ, ಈಗ ಡಿ ಡ್ರೈವ್ ಇದೆ, ಈಗ ಇನ್ನೊಂದು ಇ ಡ್ರೈವ್ ಬೇಕು. ಈ ಥರ ನಿಮಗೆ ಇನ್ನೊಂದು ಪಾರ್ಟಿಷನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕಂತ ಈ ಫುಲ್ ವಿಡಿಯೋದನ್ನು ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನಿಮ್ಮ ಕಂಪ್ಯೂಟರಲ್ಲಿ ದಿಸ್ PC ಇಲ್ಲಾಂದರೆ ಮೈ ಕಂಪ್ಯೂಟರ್ ಅಂತ ಇರುತ್ತೆ, ಅದನ್ನು ಸರ್ಚ್ ಮಾಡಿ ನೋಡಿ. ದಿಸ್ PC ಇಲ್ಲಾಂದರೆ ಮೈ ಕಂಪ್ಯೂಟರ್ ಅಂತ ಇರುತ್ತೆ, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದರೆ ಮ್ಯಾನೇಜ್ ಅಂತ ಸಿಗುತ್ತೆ ನೋಡಿ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಅದಕ್ಕೆ ಮುಂಚೆ ನಿಮಗೆ ಪಾರ್ಟಿಷನ್ಸ್ ಎಷ್ಟಿದಾವೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಸಿ ಡ್ರೈವ್ ಒಂದಿದೆ, ಡಿ ಡ್ರೈವ್ ಒಂದಿದೆ. ಡಿ ಡ್ರೈವ್ನಲ್ಲಿ 193 GB ಇದೆ, 117 GB ದಲ್ಲಿ. ಈಗ ಇದರಲ್ಲಿ ಒಂದು ಪಾರ್ಟಿಷನ್ ಮಾಡಿ ತೋರಿಸ್ತೀನಿ. ಈಗ ಇದರಲ್ಲಿ ಇಲ್ಲಿ ಸೈಡಲ್ಲಿ ದಿಸ್ PC ಅಂತ ಇರುತ್ತಲ್ಲ, ಲೆಫ್ಟ್ ಸೈಡಲ್ಲಿ, ಅಲ್ಲೇನೂ ರೈಟ್ ಕ್ಲಿಕ್ ಮಾಡ್ಬೋದು. ನೀವು ಡೆಸ್ಕ್ಟಾಪಲ್ಲಿ ಕೂಡ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟ್ ಈ ಟೈಪ್ ಇದರಲ್ಲಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ ಸ್ಟೋರೇಜಲ್ಲಿ. ಅದರಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಯಾವುದು ಡ್ರೈವ್ ಡಿವೈಡ್ ಮಾಡೋಕ್ಕಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಡಿ ಡ್ರೈವ್ನಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಕೆಳಗಡೆ ಬಂದರೆ ಸ್ರಿಂಕ್ ವಾಲ್ಯೂಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೋಡಿ 93 GB ವರೆಗಿತ್ತಲ್ಲ ಬ್ಯಾಲೆನ್ಸು, ಅದರಲ್ಲಿ ನೀವು ಎಷ್ಟು ಪಾರ್ಟಿಷನ್ ಮಾಡ್ಬೋದು. ಈ ಟೋಟಲ್ ಇಷ್ಟು ಮಾಡ್ಬೋದು, ಇಲ್ಲ ಇನ್ನೂ ಕಡಿಮೆ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಈ 9 ಬದಲಾಗಿ 4 ಟೈಪ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ 45,000 MB ಅಂತ ಇರುತ್ತೆ, ಅಂದರೆ 45 GB, ನಿಯರ್ ಬೈ 43 GB ಆಗುತ್ತೆ ನೋಡಿ. 4 ಟೈಪ್ ಮಾಡಿ ನಿಮಗೆ ಸ್ರಿಂಕ್ ಅಂತ ಇದೆಯಲ್ಲ ಅದರ ಮೇಲೆ ಪ್ರೆಸ್ ಮಾಡಿ, ಸ್ರಿಂಕ್ ಆಗುತ್ತೆ ನೋಡಿ. 42.43 GB ಸಪ್ರೇಟಾಗಿ ಆಯಿತು. ಬಟ್ ಇದರಲ್ಲಿ ನಿಮಗೆ ಈ ಥರ ಪಾರ್ಟಿಷನ್ ಆದರೆ ಇಮಿಡಿಯೇಟ್ಲಾಗಿ ನಿಮಗೆ ಮೈ ಕಂಪ್ಯೂಟ್ರಲ್ಲಿ ತೋರಿಸಲ್ಲ ನೋಡಿ. ರಿಫ್ರೆಶ್ ಮಾಡ್ತೀನಿ, ಬಟ್ ಡಿ ಡ್ರೈವ್ ಕಡಿಮೆ ಆಗಿದೆ, ಬಟ್ ಇನ್ನೊಂದು ಪಾರ್ಟಿಷನ್ ರೆಡಿ ಆಗಿಲ್ಲ. ಈಗೇನು ಮಾಡ್ಬೇಕಂತಂದರೆ ಮತ್ತೆ ಅಲ್ಲೇ ಹೋಗಿ ಈಗೇನು ಪಾರ್ಟಿಷನ್ ಮಾಡಿರ್ತೀರಲ್ಲ 42, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ಇದು ನ್ಯೂ ಸಿಂಪಲ್ ವ್ಯಾಲ್ಯೂಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಈಗ ಪಾರ್ಟಿಷನ್ ಕ್ರಿಯೇಟ್ ಆಯಿತು, ಒರಿಜಿನಲ್ ಪಾರ್ಟಿಷನ್ ಕ್ರಿಯೇಟ್ ಆಯಿತು. ಈಗ ನೀವು ಮೈ ಕಂಪ್ಯೂಟರಲ್ಲಿ ಇಲ್ಲಾಂದರೆ ದಿಸ್ PCದಲ್ಲಿ ಒಂದು ಸಾರಿ ಚೆಕ್ ಮಾಡೋಣ. ಇದರಲ್ಲಿ ನೋಡಿ ದಿಸ್ PC ಓಪನ್ ಮಾಡ್ತೀನಿ. ಇದರಲ್ಲಿ ಬಂದಿದೆ ಆಲ್ರೆಡಿ. ಇದರಲ್ಲಿ ನೋಡಿ 42 GB ಅನ್ನೋದೇನಿದೆಯಲ್ಲ ಫುಲ್ ಖಾಲಿ ಇದೆ, ಎಂಟಿ ಇದೆ. ಈಗ ನೀವು ಹಳೆ ಡಿ ಡ್ರೈವ್ನಲ್ಲಿ ಓಪನ್ ಮಾಡಿದರೆ ನಿಮ್ಮ ಫೈಲ್ಸ್ ಹೇಗಿರುತ್ತೆ ಹಾಗೇ ಇರುತ್ತೆ, ಏನು ಡಿಲೀಟ್ ಆಗಲ್ಲ. ಯಾವುದೇ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈ ಎಂಟಿ ಫೈಲ್ ನಿಮಗೆ ತೋರಿಸ್ತೀನಿ, ನಿಮಗೆ ಕರೆಕ್ಟ್ ಇದೆನಾ ಇಲ್ಲ ಅಂತ. ನಿಮಗೆ ಒಂದು ಫೈಲನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ಡೆಸ್ಕ್ಟಾಪಲ್ಲಿ ಒಂದು ಫೈಲ್ ಕಾಪಿ ಮಾಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಈ ಡ್ರೈವ್ನಲ್ಲಿ ಪೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಡ್ರೈವ್ನಲ್ಲಿ ಪೇಸ್ಟ್ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.